ನೌಟಂಕಿ ಐಶ್ವರ್ಯ ಗಾಡ್ ದೊಡ್ಡ ಫ್ರಾಡ್ ಜಾಲ ಹನುಮನ ಬಾಲದಂತೆ ಬೆಳೀತಾನೆ ಇದೆ. ಒಂದಲ್ಲ ಎರಡಲ್ಲ ದಿನೇ ದಿನೇ ಒಬ್ಬೊಬ್ಬ ರಾಜಕಾರಣಿ ಹೆಸರು ಇಲ್ಲಿ ತಳುಕು ಹಾಕೊಳ್ತಾ ಇದೆ. ಈಗ ಕೈ ನಾಯಕರೊಬ್ಬರಿಗೆ ಸಂಕಷ್ಟ ಎದುರಾಗಿದೆ. ಬಗೆದಷ್ಟು ಬಯಲಾಗುತ್ತಿದೆ ಫ್ರಾಡ್ ರಾಣಿ ಕಹಾನಿ. ಶಾಸಕ ವಿನಯ್ ಕುಲಕರ್ಣಿ ಬಳಸುತ್ತಿದ್ದ ಕಾರ್ ಸೀಸ್. ಡಿಕೆ ಸುರೇಶ್ ತಂಗಿ ಎಂದು ಕೋಟಿ ಫ್ರಾಡ್ ಮಾಡಿ ಪೊಲೀಸರ ಅತಿಥಿಯಾಗಿರುವ ಐಶ್ವರ್ಯ ಗೌಡ ಕೇಸ್ ದಿನೇ ದಿನೇ ಟ್ವಿಸ್ಟ್ ಪಡೆಯುತ್ತಿದೆ. ಈ ಗೋಲ್ಮಾಲ್ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಚಿನ್ನ ಪಡೆದು ಹಣ ನೀಡದೆ ವಂಚನೆ ಮಾಡಿರುವ ಆರೋಪ ಹೊತ್ತಿರುವ ಐಶ್ವರ್ಯ ಗೌಡಗೆ ಸೇರಿದ ಮತ್ತೊಂದು ಕಾರನ್ನ ಖಾಕಿ ಪಡೆ ಸೀಸ್ ಮಾಡಿದೆ. ಇದೇ ಈ ಕಾರ್ ಈಗ ಹೊಸ ಟ್ವಿಸ್ಟ್ ಕೊಟ್ಟಿದೆ. ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕಾರ್ ಗಿಫ್ಟ್. ಫ್ರಾಡ್ ರಾಣಿ ಜೊತೆ ಶಾಸಕರಿಗಿದ್ಯಾ ಲಿಂಕ್. ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ KA03 NN8181 ನಂಬರಿನ ಬೆನ್ಸ್ ಕಾರನ್ನ ಗಿಫ್ಟ್ ಆಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕೊಟ್ಟಿದ್ಲಂತೆ. ಇದೀಗ ವಿನಯ್ ಕುಲಕರ್ಣಿ ಬಳಿಯಿಂದ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಮೊದಲು ಐಶ್ವರ್ಯ ಗೌಡಳ ಡ್ರೈವರ್ಗೂ ಕುಲಕರ್ಣಿಗೂ ಲಿಂಕ್ ಇರೋ ಗುಮಾನಿ ಎದ್ದಿದೆ. ಕಾರಣ ಯೋಗೇಶ್ ಗೌಡ ಮರ್ಡರ್ ಕೇಸ್ನ A5 ಆರೋಪಿಯಾಗಿದ್ದ ಅಶ್ವತ್ಗೂ ಸಚಿವರಿಗೂ ಸಂಬಂಧ ಇರೋ ಅನುಮಾನ ದಟ್ಟವಾಗಿದೆ. ಐಶ್ವರ್ಯ ಗೌಡ ವಂಚನೆ ಕೇಸ್ CBIಗೆ ಕೊಡಿ. ಒಂದು ದೊಡ್ಡ ಹಗರಣ ಇದೆ. ಇದನ್ನು ಈಡಿಗೆ ವಹಿಸಬೇಕು. ನೀವು ಕನಿಷ್ಠ 100 ಕೋಟಿ 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಫ್ರಾಡ್ ಕೇಸ್ ಕೋಲಾಹಲ ಎಬ್ಬಿಸಿದ್ದು ಐಶ್ವರ್ಯ ಲಿಂಕ್ ಇನ್ನು ಎಲ್ಲಿವರೆಗೆ ಅಪ್ಪಿದ್ಯೋ ಪೊಲೀಸ್ ತನಿಖೆ ಬಳಿಕವೇ ಗೊತ್ತಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೌಟಂಕಿ ಐಶ್ವರ್ಯ ಗಾಡ್ ದೊಡ್ಡ ಫ್ರಾಡ್ ಜಾಲ ಹನುಮನ ಬಾಲದಂತೆ ಬೆಳೀತಾನೆ ಇದೆ. ಒಂದಲ್ಲ ಎರಡಲ್ಲ ದಿನೇ ದಿನೇ ಒಬ್ಬೊಬ್ಬ ರಾಜಕಾರಣಿ ಹೆಸರು ಇಲ್ಲಿ ತಳುಕು ಹಾಕೊಳ್ತಾ ಇದೆ. ಈಗ ಕೈ ನಾಯಕರೊಬ್ಬರಿಗೆ ಸಂಕಷ್ಟ ಎದುರಾಗಿದೆ. ಬಗೆದಷ್ಟು ಬಯಲಾಗುತ್ತಿದೆ ಫ್ರಾಡ್ ರಾಣಿ ಕಹಾನಿ. ಶಾಸಕ ವಿನಯ್ ಕುಲಕರ್ಣಿ ಬಳಸುತ್ತಿದ್ದ ಕಾರ್ ಸೀಸ್. ಡಿಕೆ ಸುರೇಶ್ ತಂಗಿ ಎಂದು ಕೋಟಿ ಫ್ರಾಡ್ ಮಾಡಿ ಪೊಲೀಸರ ಅತಿಥಿಯಾಗಿರುವ ಐಶ್ವರ್ಯ ಗೌಡ ಕೇಸ್ ದಿನೇ ದಿನೇ ಟ್ವಿಸ್ಟ್ ಪಡೆಯುತ್ತಿದೆ. ಈ ಗೋಲ್ಮಾಲ್ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಚಿನ್ನ ಪಡೆದು ಹಣ ನೀಡದೆ ವಂಚನೆ ಮಾಡಿರುವ ಆರೋಪ ಹೊತ್ತಿರುವ ಐಶ್ವರ್ಯ ಗೌಡಗೆ ಸೇರಿದ ಮತ್ತೊಂದು ಕಾರನ್ನ ಖಾಕಿ ಪಡೆ ಸೀಸ್ ಮಾಡಿದೆ. ಇದೇ ಈ ಕಾರ್ ಈಗ ಹೊಸ ಟ್ವಿಸ್ಟ್ ಕೊಟ್ಟಿದೆ. ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕಾರ್ ಗಿಫ್ಟ್. ಫ್ರಾಡ್ ರಾಣಿ ಜೊತೆ ಶಾಸಕರಿಗಿದ್ಯಾ ಲಿಂಕ್. ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ KA03 NN8181 ನಂಬರಿನ ಬೆನ್ಸ್ ಕಾರನ್ನ ಗಿಫ್ಟ್ ಆಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕೊಟ್ಟಿದ್ಲಂತೆ. ಇದೀಗ ವಿನಯ್ ಕುಲಕರ್ಣಿ ಬಳಿಯಿಂದ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಮೊದಲು ಐಶ್ವರ್ಯ ಗೌಡಳ ಡ್ರೈವರ್ಗೂ ಕುಲಕರ್ಣಿಗೂ ಲಿಂಕ್ ಇರೋ ಗುಮಾನಿ ಎದ್ದಿದೆ. ಕಾರಣ ಯೋಗೇಶ್ ಗೌಡ ಮರ್ಡರ್ ಕೇಸ್ನ A5 ಆರೋಪಿಯಾಗಿದ್ದ ಅಶ್ವತ್ಗೂ ಸಚಿವರಿಗೂ ಸಂಬಂಧ ಇರೋ ಅನುಮಾನ ದಟ್ಟವಾಗಿದೆ. ಐಶ್ವರ್ಯ ಗೌಡ ವಂಚನೆ ಕೇಸ್ CBIಗೆ ಕೊಡಿ. ಒಂದು ದೊಡ್ಡ ಹಗರಣ ಇದೆ. ಇದನ್ನು ಈಡಿಗೆ ವಹಿಸಬೇಕು. ನೀವು ಕನಿಷ್ಠ 100 ಕೋಟಿ 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ,
ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಫ್ರಾಡ್ ಕೇಸ್ ಕೋಲಾಹಲ ಎಬ್ಬಿಸಿದ್ದು ಐಶ್ವರ್ಯ ಲಿಂಕ್ ಇನ್ನು ಎಲ್ಲಿವರೆಗೆ ಅಪ್ಪಿದೆಯೋ ಪೊಲೀಸ್ ತನಿಖೆ ಬಳಿಕವೇ ಗೊತ್ತಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೌಟಂಕಿ ಐಶ್ವರ್ಯ ಗಾಡ್ ದೊಡ್ಡ ಫ್ರಾಡ್ ಜಾಲ ಹನುಮನ ಬಾಲದಂತೆ ಬೆಳೀತಾನೆ ಇದೆ. ಒಂದಲ್ಲ ಎರಡಲ್ಲ ದಿನೇ ದಿನೇ ಒಬ್ಬೊಬ್ಬ ರಾಜಕಾರಣಿ ಹೆಸರು ಇಲ್ಲಿ ತಳುಕು ಹಾಕೊಳ್ತಾ ಇದೆ. ಈಗ ಕೈ ನಾಯಕರೊಬ್ಬರಿಗೆ ಸಂಕಷ್ಟ ಎದುರಾಗಿದೆ. ಬಗೆದಷ್ಟು ಬಯಲಾಗುತ್ತಿದೆ ಫ್ರಾಡ್ ರಾಣಿ ಕಹಾನಿ. ಶಾಸಕ ವಿನಯ್ ಕುಲಕರ್ಣಿ ಬಳಸುತ್ತಿದ್ದ ಕಾರ್ ಸೀಸ್. ಡಿಕೆ ಸುರೇಶ್ ತಂಗಿ ಇಂದು ಕೋಟಿ ಫ್ರಾಡ್ ಮಾಡಿ ಪೊಲೀಸರ ಅತಿಥಿಯಾಗಿರುವ ಐಶ್ವರ್ಯ ಗೌಡ ಕೇಸ್ ದಿನೇ ದಿನೇ ಟ್ವಿಸ್ಟ್ ಪಡೆಯುತ್ತಿದೆ. ಈ ಗೋಲ್ಮಾಲ್ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಚಿನ್ನ ಪಡೆದು ಹಣ ನೀಡದೆ ವಂಚನೆ ಮಾಡಿರುವ ಆರೋಪ ಹೊತ್ತಿರುವ ಐಶ್ವರ್ಯ ಗೌಡಗೆ ಸೇರಿದ ಮತ್ತೊಂದು ಕಾರನ್ನ ಖಾಕಿ ಪಡೆ ಸೀಸ್ ಮಾಡಿದೆ. ಇದೇ ಈ ಕಾರ್ ಈಗ ಹೊಸ ಟ್ವಿಸ್ಟ್ ಕೊಟ್ಟಿದೆ. ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕಾರ್ ಗಿಫ್ಟ್. ಫ್ರಾಡ್ ರಾಣಿ ಜೊತೆ ಶಾಸಕರಿಗಿದ್ಯಾ ಲಿಂಕ್. ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ KA03 NN 8181 ನಂಬರಿನ ಬೆನ್ಸ್ ಕಾರನ್ನ ಗಿಫ್ಟ್ ಆಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕೊಟ್ಟಿದ್ಲಂತೆ. ಇದೀಗ ವಿನಯ್ ಕುಲಕರ್ಣಿ ಬಳಿಯಿಂದ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಮೊದಲು ಐಶ್ವರ್ಯ ಗೌಡಳ ಡ್ರೈವರ್ಗೂ ಕುಲಕರ್ಣಿಗೂ ಲಿಂಕ್ ಇರೋ ಗುಮಾನಿ ಎದ್ದಿದೆ. ಕಾರಣ ಯೋಗೇಶ್ ಗೌಡ ಮರ್ಡರ್ ಕೇಸ್ನ A5 ಆರೋಪಿಯಾಗಿದ್ದ ಅಶ್ವತ್ಗೂ ಸಚಿವರಿಗೂ ಸಂಬಂಧ ಇರೋ ಅನುಮಾನ ದಟ್ಟವಾಗಿದೆ. ಐಶ್ವರ್ಯ ಗೌಡ ವಂಚನೆ ಕೇಸ್ CBIಗೆ ಕೊಡಿ. ಒಂದು ದೊಡ್ಡ ಹಗರಣ ಇದೆ ಇದು. ಇದನ್ನು ಈಡಿಗೆ ವಹಿಸಬೇಕು ನೀವು. ಕನಿಷ್ಠ 100 ಕೋಟಿ, 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಫ್ರಾಡ್ ಕೇಸ್ ಕೋಲಾಹಲ ಎಬ್ಬಿಸಿದ್ದು ಐಶ್ವರ್ಯ ಲಿಂಕ್ ಇನ್ನು ಎಲ್ಲಿವರೆಗೆ ಅಪ್ಪಿದೆಯೋ ಪೊಲೀಸ್ ತನಿಖೆ ಬಳಿಕವೇ ಗೊತ್ತಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೌಟಂಕಿ ಐಶ್ವರ್ಯ ಗಾಡ್ ದೊಡ್ಡ ಫ್ರಾಡ್ ಜಾಲ ಹನುಮನ ಬಾಲದಂತೆ ಬೆಳೀತಾನೆ ಇದೆ. ಒಂದಲ್ಲ ಎರಡಲ್ಲ ದಿನೇ ದಿನೇ ಒಬ್ಬೊಬ್ಬ ರಾಜಕಾರಣಿ ಹೆಸರು ಇಲ್ಲಿ ತಳುಕು ಹಾಕೊಳ್ತಾ ಇದೆ. ಈಗ ಕೈ ನಾಯಕರೊಬ್ಬರಿಗೆ ಸಂಕಷ್ಟ ಎದುರಾಗಿದೆ. ಬಗೆದಷ್ಟು ಬಯಲಾಗುತ್ತಿದೆ ಫ್ರಾಡ್ ರಾಣಿ ಕಹಾನಿ. ಶಾಸಕ ವಿನಯ್ ಕುಲಕರ್ಣಿ ಬಳಸುತ್ತಿದ್ದ ಕಾರ್ ಸೀಸ್. ಡಿಕೆ ಸುರೇಶ್ ತಂಗಿ ಇಂದು ಕೋಟಿ ಫ್ರಾಡ್ ಮಾಡಿ ಪೊಲೀಸರ ಅತಿಥಿಯಾಗಿರುವ ಐಶ್ವರ್ಯ ಗೌಡ ಕೇಸ್ ದಿನೇ ದಿನೇ ಟ್ವಿಸ್ಟ್ ಪಡೆಯುತ್ತಿದೆ. ಈ ಗೋಲ್ಮಾಲ್ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಚಿನ್ನ ಪಡೆದು ಹಣ ನೀಡದೆ ವಂಚನೆ ಮಾಡಿರುವ ಆರೋಪ ಹೊತ್ತಿರುವ ಐಶ್ವರ್ಯ ಗೌಡಗೆ ಸೇರಿದ ಮತ್ತೊಂದು ಕಾರನ್ನ ಖಾಕಿ ಪಡೆ ಸೀಸ್ ಮಾಡಿದೆ. ಇದೇ ಈ ಕಾರ್ ಈಗ ಹೊಸ ಟ್ವಿಸ್ಟ್ ಕೊಟ್ಟಿದೆ. ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕಾರ್ ಗಿಫ್ಟ್. ಫ್ರಾಡ್ ರಾಣಿ ಜೊತೆ ಶಾಸಕರಿಗಿದ್ಯಾ ಲಿಂಕ್. ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ KA03 NN 8181 ನಂಬರಿನ ಬೆನ್ಸ್ ಕಾರನ್ನ ಗಿಫ್ಟ್ ಆಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕೊಟ್ಟಿದ್ಲಂತೆ. ಇದೀಗ ವಿನಯ್ ಕುಲಕರ್ಣಿ ಬಳಿಯಿಂದ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಮೊದಲು ಐಶ್ವರ್ಯ ಗೌಡಳ ಡ್ರೈವರ್ಗೂ ಕುಲಕರ್ಣಿಗೂ ಲಿಂಕ್ ಇರೋ ಗುಮಾನಿ ಎದ್ದಿದೆ. ಕಾರಣ ಯೋಗೇಶ್ ಗೌಡ ಮರ್ಡರ್ ಕೇಸ್ನ A5 ಆರೋಪಿಯಾಗಿದ್ದ ಅಶ್ವತ್ಗೂ ಸಚಿವರಿಗೂ ಸಂಬಂಧ ಇರೋ ಅನುಮಾನ ದಟ್ಟವಾಗಿದೆ. ಐಶ್ವರ್ಯ ಗೌಡ ವಂಚನೆ ಕೇಸ್ CBIಗೆ ಕೊಡಿ. ಒಂದು ದೊಡ್ಡ ಹಗರಣ ಇದೆ ಇದು.
ಇದನ್ನು ಈಡಿಗೆ ವಹಿಸಬೇಕು ನೀವು.